ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಈಗ ದಿನದಿಂದ ದಿನಕ್ಕೆ ಕಾಂತಾರದ ಒಂದು ಟ್ರೈಲರ್ಗೆ ಕಾಯ್ತಾ ಇದ್ದಾರೆ. ಸಿನಿಮಾ ನೋಡಲಿಕ್ಕೂ ತುಂಬ ವೇಟಿಂಗಲ್ಲಿದ್ದಾರೆ. ಸೊ ಟ್ರೈಲರ್ದು ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಇರುವಂಥದ್ದು. ಡೇಟ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಹೇಳ್ತಾ ಇದ್ದಾರೆ, ಅಫಿಷಿಯಲ್ ಆಗಿ ಅದು ಅನೌನ್ಸ್ಮೆಂಟ್ ಬಂದಿಲ್ಲ. ನನಗೂ ಕೂಡ ಎಷ್ಟೋ ನಾನು ವೀಡಿಯೋಗಳನ್ನು ನೋಡ್ತಾ ಇರ್ತೀನಿ. ನಾನು ಕಾಂತಾರ ಬಗ್ಗೆ ಮಾಡಿದಾಗ ಎಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು, ಕಾಂತಾರದ್ದು ಕರೆಕ್ಟಾಗಿ ಯಾವಾಗ ಬರುತ್ತೆ ಬ್ರದರ್ ಅನ್ನುವಂಥ ಒಂದು ಪ್ರಶ್ನೆ. ಸೊ ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅದ್ರ ಜೊತೆಗೇ ಗ್ರ್ಯಾಂಡ್ ಪ್ರೀಮಿಯರ್ ಶೋ ಕೂಡ ಅರೇಂಜ್ ಆಗಿರುವಂಥದ್ದು ಕಾಂತಾರದ್ದು. ಏನು ಕತೆ ಇದ್ರ ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ದಿನದಿಂದ ದಿನಕ್ಕೆ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇವತ್ತಿನ ದಿನಕ್ಕೆ ನಾವು ಕೌಂಟ್ ಮಾಡೋದಾಯ್ತಂದರೆ ಇನ್ನೂ ಕೇವಲ 20 ದಿನಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು ಕಾಂತಾರನ ನೋಡಲಿಕ್ಕೆ, ಚಾಪ್ಟರ್ 1. ಸೊ ಈಗ ಎಲ್ಲರೂ ತಲೆದಿರೋದೇನು ಅಂತಂದರೆ ಟ್ರೈಲರ್ ಬಗ್ಗೆ ತುಂಬ ಪ್ರಶ್ನೆ ಇದೆ. ಏನೇ ಒಂದು ಕಾಂತಾರ ಸಬ್ಜೆಕ್ಟ್ ಬಗ್ಗೆ, ಕಾಂತಾರ ಒಂದು ಸಿನಿಮಾದ ಬಗ್ಗೆ ಪೋಸ್ಟ್ ನೋಡೋದಾಯಿತು ಅಂದರೆ ಟ್ರೈಲರ್ ಬಗ್ಗೆ ಹೇಳಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರ್ತಕ್ಕಂಥ ಒಂದು ಡೇಟನ್ನು ಕೊಡಿ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಅಫಿಷಿಯಲ್ ಒಂದು ಡೇಟ್ ಅನೌನ್ಸ್ ಮಾಡಿ ಅನ್ನುವಂಥದ್ದು. ಸೊ ಈಗ ಈ ಒಂದು ಡೇಟ್ ಬಗ್ಗೆ ಅಂದರೆ ಟ್ರೈಲರ್ ಕರೆಕ್ಟಾಗಿ ಯಾವಾಗ ರಿಲೀಸ್ ಆಗುತ್ತಪ್ಪ ಅನ್ನೋದಾಯಿತು ಅಂತಂದರೆ ಸದ್ಯಕ್ಕೆ ಈಗ ಆನ್ಲೈನಲ್ಲಿ ಒಂದು ಚರ್ಚೆ ಆಗ್ತಿರುವಂಥ ನಂಬರು 20ನೇ ತಾರೀಕು ಅನ್ನುವ ನಂಬರು. ಸೊ ಈ ಡೇಟನ್ನು, ಈ ಒಂದು ತಾರೀಖನ್ನು, ಈ ಒಂದು ನಂಬರನ್ನು ಅಂದರೆ 20ನೇ ತಾರೀಕು ಅನ್ನೋದೇನಿದೆ, ಸೊ ಒಂದು ರೀತಿಯಲ್ಲಿ ಅಫಿಷಿಯಲ್ಲ ಅನ್ಅಫಿಷಿಯಲ್ಲ ಅನ್ನುವಂಥದ್ದು ಕೆಲವೊಂದು ಕಡೆ ಚರ್ಚೆ, ಇನ್ನೊಂದು ಕಡೆ ಇಲ್ಲ ಪಕ್ಕ 20ನೇ ತಾರೀಕಿಗೆ ಮಾಡ್ತಾರೆ ಅನ್ನುವಂಥದ್ದು. ನೋಡೋಣ, ಇನ್ನು 2-3 ದಿನಗಳಲ್ಲೇ ಏನಾದರೂ ಒಂದು ಅಫಿಷಿಯಲಾಗಿ ಅಪ್ಡೇಟ್ ಬರುವಂಥ 90% ಸಾಧ್ಯತೆಗಳಿದೆ. 13ನೇ ತಾರೀಕು ಒಳಗಡೆ ಇಲ್ಲ 15ನೇ ತಾರೀಕು ಒಳಗಡೆ. ಸೊ ಈ ಒಂದು ಡೇಟಲ್ಲಿ ಏನಾದರೂ ಅನೌನ್ಸ್ಮೆಂಟ್ ಮಾಡಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ಈಗ ಒಂದು ರೀತಿಯಲ್ಲಿ ವೇಟಿಂಗಲ್ಲಿದ್ದಾರೆ. ನೋಡೋಣ, ಆದಷ್ಟು ಬೇಗ ಟೀಮ್ ಹೇಗೆ ನಿರ್ಧಾರ ಮಾಡಿಕೊಳ್ಳುತ್ತೆ, ಏನು ಕತೆ ಅಂತ ಗೊತ್ತಿಲ್ಲ. ಇವತ್ತು ಸಂಜೆ ಒಳಗೆ ಕೂಡ ಬರ್ಬೋದು ಅಪ್ಡೇಟು, ಇನ್ನು ಅವರ್ ಆದಮೇಲೂ ಕೂಡ ಒಂದು ಅಪ್ಡೇಟ್ ಬರ್ಬೋದು, ಟ್ರೈಲರ್ ಒಂದು ಅಪ್ಡೇಟು. ಯಾಕೆಂದರೆ ಈ ಒಂದು ಸಿನಿಮಾಗೆ ಕಾಯ್ತಾ ಇರೋರ ಸಂಖ್ಯೆ ತುಂಬಾ ಹೆಚ್ಚಾಗಿದೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಾನು ಒಂದು ರೀತಿಯಲ್ಲಿ ಹೇಗೆ ಅಂತಂದರೆ ನೋ ಕ್ಯಾಟಗರಿ, ಈ ಫಿಲಮಿಗೆ ಕ್ಯಾಟಗರಿ ಆಡಿಯನ್ಸ್ ಅನ್ನೋದೇ ಇಲ್ಲ. ಪ್ರತಿಯೊಬ್ಬರೂ ಕೂಡ ಈ ಸಿನಿಮಾ ನೋಡಬೇಕು ಅಂತ ಕಾತುರದಿಂದ ಕಾಯ್ತಾ ಕೂತಿದ್ದಾರೆ. ಸೊ ಹಾಗಾಗಿ ಇಂಪ್ರೆಷನ್ ಇರೋದ್ರಿಂದ ಸೊ 20ನೇ ತಾರೀಕು ಕೂಡ ಒಂದು ಒಳ್ಳೆ ಡೇಟೆ. ಸೊ ಅದು ಕೂಡ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆದರೂ ಕೂಡ ಒಂದು ಗುಡ್ ಡೇಟ್ ಅಂತ ಹೇಳ್ತೀನಿ. ಬಟ್ ಬಿಫೋರ್ ಸ್ವಲ್ಪ ಒಂದು 15ನೇ ತಾರೀಕಿಗೆ ರಿಲೀಸ್ ಮಾಡಿದ್ರೆ ಇನ್ನೂ ಒಂದು ರೀತಿಲಿ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ತುಂಬ ಜನ ಕಾಮೆಂಟ್ ಕೂಡ ಮಾಡಿದ್ದೀರಾ, ಸ್ವಲ್ಪ ಬೇಗ ರಿಲೀಸ್ ಮಾಡಿದರೆ ಒಳ್ಳೆ ರೀಚಿಂಗ್ ಸಿಗುತ್ತೆ ಆ್ಯಂಡ್ ಸಿನಿಮಾ ರಿಲೀಸ್ಗೂ ಮುಂಚೆ ಎಲ್ಲರಿಗೂ ಆಡಿಯನ್ಸ್ಗಳು ರೀಚ್ ಆಗುತ್ತೆ ಅಂತ. ಖಂಡಿತವಾಗ್ಲೂ ಟ್ರೈಲರ್ ಎಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ, ಏನು ಕತೆ ಅಂತ ನೋಡಬೇಕು. ಆ್ಯಂಡ್ ಈ ಒಂದು ಟ್ರೈಲರ್ನ ಎಲ್ಲ ಲ್ಯಾಂಗ್ವೇಜ್ ಸಪ್ರೇಟಾಗಿ ರಿಲೀಸ್ ಮಾಡ್ತಾರೆ ಅಥವಾ ಒಂದೇ ಚಾನಲ್ನಲ್ಲಿ ಒಂದೇ ಲೈಕ್ ಯಾವ ರೀತಿ ಅಂದರೆ ಈಗ ಒಂಬಳೆ ಸಿನಿಮಾ ಒಂದು ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಮಾಡಿ ಸೊ ಅದರಲ್ಲೇ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸನ್ನು ಕೊಡ್ತಾರೋ, ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಒಂದು ವಿಡಿಯೋನೇ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಯಾಕಂದರೆ ಒಂದು ವ್ಯೂಸು ಒಂದೇ ಕಡೆ ಕೌಂಟ್ ಆಗುತ್ತೆ, ಒಂದು ರೀತಿ ಹೆಚ್ಚಾಗಿ ಒಂದು ರೀತಿಯಲ್ಲಿ ವ್ಯೂಸ್ಗಳನ್ನು ಕಾಣಬಹುದು ಒಂದು ಟ್ರೈಲರಲ್ಲಿ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗ್ರ್ಯಾಂಡ್ ಪ್ರೀಮಿಯರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಕಳೆದ ಬಾರಿ ಕೂಡ ಕಾಂತಾರ ರಿಲೀಸ್ ಆದಾಗ ಸೆಲೆಕ್ಟೆಡ್ ಸಿಟೀಸ್ಗಳಲ್ಲಿ 3 ಸಿಟಿಲೇನೋ 4 ಸಿಟಿಲೋ ಕೊಟ್ಟಿದ್ದರು. ಸೆಲೆಕ್ಟೆಡ್ ಸಿಟಿಲಿ ಮಾತ್ರ ಒಂದು ಪ್ರೀಮಿಯರ್ ಮಾಡಿದರು. ಸೊ ನಾನು ಕೂಡ ಕಾಂತಾರ ಫಸ್ಟು ಏನಿದೆ ಸೊ ಅದನ್ನು ಕೂಡ ನಾನು ಪ್ರೀಮಿಯರ್ ಹೋಗಿ ನೋಡಿದ್ದೆ. ಸೊ ಈಗ ಈ ಒಂದು ಸಂಖ್ಯೆ ಹೆಚ್ಚಾಗಿದೆ. ಪ್ರೀಮಿಯರ್ನ ತುಂಬ ಕಡೆ ಪ್ರೀಮಿಯರ್ ಮಾಡ್ತಾ ಇದ್ದಾರೆ. ಈವ್ನಿಂಗ್ ಶೋ ಇರುತ್ತೆ, ಇಲ್ಲಾಂದರೆ ನೈಟ್ ಶೋ ಇರುತ್ತೆ. ಸೊ ನೋಡೋಣ, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಬರುತ್ತೆ. ಯಾರೆಲ್ಲ ಪ್ರೀಮಿಯರಿಗೆ ಕಾಯ್ತಾ ಇದ್ದೀರಾ, ಸೊ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮೂರಲ್ಲಿ ಪ್ರೀಮಿಯರ್ ಬರುತ್ತೆ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಬೇಗ ಟ್ರೈಲರ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ, ಯಾವುದೇ ಒಂದು ಟೆನ್ಷನ್ ಬೇಡ. ಎಲ್ಲರೂ ಏನು ಕಾಯ್ತಾ ಇದ್ದೀರಾ? ಸೊ ನಾನಂತೂ ತುಂಬ ಕ್ಯೂರಿಯಸ್, ನಾನು ಕೂಡ ಕಾಯ್ತಾ ಇದ್ದೀನಿ ಕಾಂತಾರ ಒಂದು ಟ್ರೈಲರನ್ನು ನೋಡೋಕ್ಕೆ, ಮತ್ತು ರಿವ್ಯೂ ಮಾಡೋದಕ್ಕೆ, ಮತ್ತು ಅದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಏನಾದರೂ ಕ್ವಶನ್ಸ್ ಇದ್ದರೆ ಕಾಂತಾರದ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ತಲಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.